ಪ್ರಾರ್ಥನಾ ಪತ್ರಿಕೆ ದಿನಾಂಕ 4/7/2024 ಗುರುವಾರ. ಶಿರೋನಾಮೆ ಕಾವಲು ಬುರುಜು, ಪ್ರಯಾಣ ಮತ್ತು ಮಾರ್ಗದರ್ಶನದ ಸ್ತಂಭ, ದೇವರ ಕಾವಲು ಬುರುಜು. ಇಂದಿನ ವಾಕ್ಯ ಭಾಗ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ನೀವು ಕಾವಲುಗಾರರಾಗಿರುವ ಕಾರಣ ದೇವರ ಕಾವಲು ಬುರುಜನ್ನು ನಾನು ಮತ್ತು ನನ್ನ ಜೀವನದಲ್ಲಿ ನಿರ್ಮಿಸಬೇಕು. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. 237 ದೇಶಗಳಿಗೂ ಬುಡಕಟ್ಟುಗಳನ್ನು ಮತ್ತು 5,000 ಜನಾಂಗಗಳನ್ನು ಉಳಿಸಲು ಅದು ಪರಿಶುದ್ಧ ತ್ರಿಯೇಕ ದೇವರು ಮತ್ತು 7 ಕಾವಲು ಬುರುಜುಗಳ ಸಿಂಹಾಸನದ ಬಲ ಆಗಿರಬೇಕು. 7 ಪ್ರಯಾಣಗಳ ಕೀಲಿಯು ಯಾರೂ ಸೋಲಿಸಲು ಸಾಧ್ಯವಿಲ್ಲದ ರಹಸ್ಯವನ್ನು ತೆಗೆದುಕೊಳ್ಳುತ್ತದೆ. 7 ಮಾರ್ಗದರ್ಶನ ಸ್ತಂಭಗಳಲ್ಲಿ ಅತ್ಯಂತ ಪ್ರಮುಖವಾದವು ಕಾಲ್ವರಿ, ಎಣ್ಣೆ ಮರಗಳ ಪರ್ವತ ಮತ್ತು ಮಾರ್ಕನ ಮೇಲಿನ ಕೋಣೆ. ಪ್ರಪಂಚದ ವಿಧಾನಗಳು ಅನಿವಾರ್ಯವಾಗಿ ವಿಪತ್ತುಗಳನ್ನು ತರುತ್ತವೆ. ಪ್ರಬಲ ರಾಷ್ಟ್ರಗಳ ವಿಧಾನ ವಿಜಯವಾಗಿತ್ತು, ಆದುದರಿಂದಲೇ ದುರ್ಬಲ ರಾಷ್ಟ್ರಗಳು ಗುಲಾಮರಾದರು. ಇಸ್ರಾಯೇಲ್ ರಾಷ್ಟ್ರವು 237 ರಾಷ್ಟ್ರಗಳನ್ನು ಅಥವಾ 5,000 ಬುಡಕಟ್ಟುಗಳನ್ನು ಉಳಿಸುವುದರೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿರದ ಕಾರ್ಯಗಳನ್ನು ನಡೆಸಿತು. ಅಂತಹ ಸಣ್ಣ ಪಾತ್ರೆಯು ದೇವರ ಆಶೀರ್ವಾದವನ್ನು ಹೊಂದಲು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಮಾನವ ಸಾಮರ್ಥ್ಯದಿಂದ ತಡೆಯಲಾಗದ ವಿಪತ್ತುಗಳು ಬಂದವು. ಆದರೆ ದೇವರ ವಿಧಾನಗಳು ಯಾವಾಗಲೂ ಜೀವ ಮತ್ತು ಶಾಂತಿಯನ್ನು ತಂದವು. ಆದಿಕಾಂಡ 12ನೇ ಅಧ್ಯಾಯ ವಚನ 1-3, ಮತ್ತಾಯ 28ನೇ ಅಧ್ಯಾಯ ವಚನ 16-20, ಮಾರ್ಕ 16ನೇ ಅಧ್ಯಾಯ ವಚನ 15-20, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ನೀವು ಈ ಆಶೀರ್ವಾದಗಳನ್ನು ಹೇಗೆ ಪಡೆಯಬಹುದು? 1ನೇ ಅಂಶ, ನನ್ನಲ್ಲಿರುವ ತ್ರಿಯೇಕ ದೇವರ ಆತ್ಮ. ದೇವರು ವಾಕ್ಯದ ಮೂಲಕ ಕಾರ್ಯನಿರ್ವಹಿಸುತ್ತಾನೆ. ಯೇಸು ಕ್ರಿಸ್ತನು ರಕ್ಷಣೆಯ ಕೆಲಸವನ್ನು ಪೂರೈಸುತ್ತಾನೆ ಮತ್ತು ಪವಿತ್ರಾತ್ಮನು ಬಲದ ಮೂಲಕ ಕಾರ್ಯನಿರ್ವಹಿಸುತ್ತಾನೆ. ಪ್ರತಿಯೊಬ್ಬರೂ ವಿಭಿನ್ನವಾಗಿದ್ದಾರೆ, ಆದರೆ ಅಂತಿಮವಾಗಿ ಆ ಮೂವರು ಒಬ್ಬರೇ. ಇದು ಪ್ರಚಂಡ ರಹಸ್ಯವಾಗಿದೆ. 2ನೇ ಅಂಶ, ದೇವರ ಕಾವಲು ಬುರುಜು. ಅಂತಿಮವಾಗಿ ದೇವರ ಕಾವಲು ಬುರುಜನ್ನು ನನ್ನೊಳಗೆ ಎಬ್ಬಿಸಲಾಗುತ್ತದೆ. ನೀವು ನನ್ನ ಜೀವನದಲ್ಲಿ ಜೀವಕ್ಕೆ ಬರುತ್ತೀರಿ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ದೇವರು ಜೀವಶ್ವಾಸವನ್ನು ನನ್ನ ಆತ್ಮಕ್ಕೆ ಊದಿದನು. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಮತ್ತು ದೇವರ ಕಾರ್ಯಗಳು ನನ್ನ ದೈನಂದಿನ ಜೀವನದಲ್ಲಿ ನಡೆಯಲು ಪ್ರಾರಂಭಿಸುತ್ತವೆ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. 3ನೇ ಅಂಶ, ಸುವಾರ್ತೆಯ ಕಾವಲು ಬುರುಜು. ಈ ಹಂತದಿಂದ ಸುವಾರ್ತೆಯ ಕಾವಲು ಬುರುಜನ್ನು ನಿರ್ಮಿಸಲಾಗುತ್ತದೆ. ಸೈತಾನನಿಂದ ವಂಚನೆಗೊಳಗಾದ ಮತ್ತು ನಾಶವಾದವರಿಗೆ ದೇವರು ಕ್ರಿಸ್ತನನ್ನು ಕಳಿಸಿದನು ಮತ್ತು ಆದಿಕಾಂಡ 3ನೇ ಅಧ್ಯಾಯದ ಸಮಸ್ಯೆಯನ್ನು ಪರಿಹರಿಸಿದನು. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ನೆಫಿಲಿಮ್ನಿಂದ ಹೊರಬರುವ ಮಾರ್ಗವೆಂದರೆ ಮಂಜೂಷವನ್ನು ಪ್ರವೇಶಿಸುವುದು. ಆದಿಕಾಂಡ 6ನೇ ಅಧ್ಯಾಯ 14ನೇ ವಚನ. ಮತ್ತು ಅವನತಿ ಹೊಂದಿದ ಬಾಬೆಲ್ ಗೋಪುರವನ್ನು ಬಿಡುವುದು. ಆದಿಕಾಂಡ 12ನೇ ಅಧ್ಯಾಯ ವಚನ 1-3. ಇದು ಸುವಾರ್ತೆಯ ಕಾವಲು ಬುರುಜು. ಇದೀಗ ಆಧ್ಯಾತ್ಮಿಕ ಸಾಂಕ್ರಾಮಿಕವು ಹರಡುತ್ತದೆ. ಅದಕ್ಕಾಗಿ ನೀವು ಸುವಾರ್ತೆಯ ಬೆಳಕನ್ನು ಪ್ರಕಾಶಿಸಬೇಕು ಮತ್ತು ಹರಡಬೇಕು. ಇಲ್ಲಿ ಪ್ರಮುಖ ಅಂಶವೆಂದರೆ ಬೆಳಕನ್ನು ಪ್ರಕಾಶಿಸುವುದು. ಇದು ಕಾವಲು ಗೋಪುರ. ಈ ಬೆಳಕನ್ನು ನೋಡುವುದು ಮತ್ತು ಸ್ವಸ್ಥತೆ ಪಡೆಯಲು ಬರುವುದು ವೇದಿಕೆ. ಇಲ್ಲಿಗೆ ಬಂದವರು ತಾವಾಗಿಯೇ ಬದುಕಿ ಪ್ರಪಂಚವನ್ನು ಉಳಿಸಲು ಹೋಗುವಂತೆ ದೇವರೊಂದಿಗೆ ಸಂವಹನವೂ ಸಂಭವಿಸಬೇಕು. ಅದು ಆಂಟೇನ. ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ಎಲ್ಲ ಕ್ಷೇತ್ರಗಳಲ್ಲಿ ಬೆಳಕನ್ನು ಪ್ರಕಾಶಿಸುವ ಕಾವಲು ಬುರುಜುಗಳನ್ನು ಪ್ರಕಾಶಿಸಲು ನನಗೆ ಸಹಾಯ ಮಾಡಿ ಮತ್ತು ಎಲ್ಲ ವಿಶ್ವಾಸಗಳು ಕಾವಲುಗಾರರಾಗಿ ನಿಮ್ಮ ಬಲವನ್ನು ಆನಂದಿಸಲು ಅವಕಾಶ ಮಾಡಿಕೊಡಿ. ಆದರೆ ಮೊದಲು ನಿನ್ನ ಬಲ ನನ್ನ ಮೇಲೆ ಬರಲಿ. ಇದೀಗ ದಯವಿಟ್ಟು ಎಲ್ಲ ವಿಶ್ವಾಸಗಳಲ್ಲಿ ಕಾರ್ಯ ಮಾಡಿ ಮತ್ತು ಸುವಾರ್ತೆಯನ್ನು ನಿರ್ಬಂಧಿಸುವ ಎಲ್ಲ ಕತ್ತಲೆಯನ್ನು ಬಂಧಿಸಿ
ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.